ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಡೀಸೆಲ್ ಗಾಡಿ ಮೇಂಟೆನೆನ್ಸ್ ತುಂಬ ಈಸಿ. ಖರ್ಚು ಬಂದರೆ ಎಷ್ಟು ಕಾಸು ಕೂಡಿಟ್ರು ಸಾಲಲ್ಲ. ಬಟ್ 3 ಲಕ್ಷದ ತನಕ ನೀಟಾಗಿ ಮೇಂಟೈನ್ ಮಾಡಿದ್ರು ಖರ್ಚು ಬರೋಲ್ಲ. ಫಸ್ಟು ಆಯಿಲ್ ಚೆಕ್ ಮಾಡಬೇಕು. ಇಟ್ಟೋದಾಗ ಆಯಿಲ್ ಗೇಜ್ ಕರೆಕ್ಟ್ ಆಗಿದೆಯಾ ನೋಡ್ಬೇಕು. ಆಮೇಲೆ ಇದು ಕೂಲೆಂಟ್ ಇದೆಯಾ ನೋಡ್ಬೇಕು. ಹಿಂಗೆ ಅಲ್ಲಾಡ್ಸಿದ್ರೆ ಗೊತ್ತಾಗುತ್ತೆ ಇಲ್ಲಿದೆ ಕೂಲೆಂಟ್. ಅದು ಬಿಟ್ಟರೆ ಇದು ಬ್ರೇಕ್ ಫ್ಲೂಯಿಡ್, ಇದನ್ನು ಚೆಕ್ ಮಾಡ್ಕೋಬೇಕು. ನಾನು ನಿನ್ನೆ ಇದನ್ನು ಸರ್ವಿಸ್ ಕೊಟ್ಟಿದ್ದೆ. ಆಯಿಲ್ ಹೋಗಿತ್ತು. ಆಯಿಲು ಮತ್ತು ಫ್ರಂಟ್ ಬ್ರೇಕ್ಸು ಹೊಸದು ಹಾಕಿರೋದು, ಬ್ರೇಕ್ ಶೂ ವಾಷರದು. ಆಯಿಲು 1800 ರೂಪಾಯಿ ಆಗಿದೆ. ಬ್ರೇಕ್ ಶೂ 1500 ಆಗಿದೆ. ಸರ್ವಿಸ್ ಚಾರ್ಜ್ 400 ರೂಪಾಯಿ ತಗೊಂಡಿದ್ದಾರೆ ಅಷ್ಟೇ. ಮೇಂಟೆನೆನ್ಸು ಸ್ವಲ್ಪ ಕಾಸ್ಟ್ಲಿ, ಎಲ್ಲ ಸೇರಿ 3000 ರೂಪಾಯಿ ಆಗಿದೆ. ಆ ಡೀಸೆಲ್ ಗಾಡಿ ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಮೇಂಟೆನೆನ್ಸು. ಬಟ್ ಕರೆಕ್ಟ್ ಟೈಮ್ 10,000ಕ್ಕೆ ಆಯಿಲ್ ಚೇಂಜ್ ಮಾಡಬೇಕು. 10 ಅಂದರೆ 8,000ಕ್ಕೆ ಆಯಿಲ್ ಚೇಂಜ್ ಮಾಡಿ ಬೆಸ್ಟು. ಇದೇ ಇದ್ರ ಕೀ. ಇಂಜಿನ್ ಸೌಂಡ್ ಅಂತೂ ಚಿಂದಿಗುರು. ರೋಡ್ ಚೆನ್ನಾಗಿಲ್ಲ. ಎಲ್ಲ ರೋಡ್ ಚೆನ್ನಾಗಿದ್ರು ಓಡಿಸಿ ತೋರಿಸ್ಬೋದು. ಇದನ್ನ ಕಾರ್ ವೆಯ್ಟ್ ಬಂದ್ಬಿಟ್ಟು 1020 kg. ರೆನಾಲ್ಡ್ ಅವ್ರದ್ದು ಗಾಡಿ ಎಲ್ಲ ಚೆನ್ನಾಗಿದೆ. ಮೇಂಟೆನೆನ್ಸ್ ಕಾಸ್ಟ್ ಸ್ವಲ್ಪ ಜಾಸ್ತಿ. 2013 ಎಲ್ಲದನ್ನೂ ಲೋಡ್ ಮಾಡಿ ಕಳ್ಸವ್ರೆ ಗಾಡಿಗೆ. ಇದು ಪೆಟ್ರೋಲ್ ಇಂಜಿನ್ಗೆ ಆಯಿಲ್ 3.5 ಇಂದ 3.8 ಲೀಟ್ರು. ಡೀಸೆಲ್ ಇಂಜಿನ್ಗೆ 4.5 ಇಂದ 4.8 ಲೀಟ್ರ್ ತನಕ ಹೋಗುತ್ತೆ. ಇದು ಡೀಸೆಲ್ ಇಂಜಿನ್. ಇದು ಕೆಲವರಿಗೆ ಗೊತ್ತಿಲ್ಲ. ಇದಕ್ಕೆ 3.5 ಲೀಟ್ರನ್ನೇ ಹಾಕ್ತಾರೆ. ಇದಕ್ಕೆ ಆ್ಯಕ್ಚುಲಿ 4.5 ಲೀಟ್ರ್ ಬೇಕು. ಸೆಕೆಂಡ್ ಹ್ಯಾಂಡ್ಸಿ 1.5 ಲಕ್ಷ ರನ್ ಆಗಿರೋದು ಕರೆಕ್ಟು ಮೇಂಟೈನ್ ಮಾಡಿರೋದು 2 ಲಕ್ಷ 2.5 ಲಕ್ಷ ಕೊಟ್ಟು ಆರಾಮಾಗಿ ತಗೊಬೋದು. ಮೈಲೇಜ್ಗೋಸ್ಕರ ಅನ್ನೋದ್ರೂ ತಗೊಬೋದು. 23 ಮೈಲೇಜು ಇವಾಗ ಕೊಡ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಪೆಟ್ರೋಲ್ ಗಾಡಿ ಎಲ್ಲ ಹೊಸದು ಬರೋದೆಲ್ಲ 20 ಹತ್ರ ಮೈಲೇಜ್ ಕೊಡ್ತಾ ಇದೆ ಹೈಬ್ರಿಡ್ಸು. ನನಗೆ 20 ತನಕ ಎಲ್ಲ ಕಡೆ ಕೊಟ್ಟಿದೆ. ಇಂಜಿನ್ ಸೌಂಡು ಸ್ಮೂತಾಗಿದೆ. ಡೀಸೆಲ್ ಗಾಡಿ ಅಲ್ಲ, ಪಿಕಪ್ ಸಾಕತ್ತಾಗಿರುತ್ತೆ. ಅಲ್ಲಿ FM ಇದೆ. CD ಹಾಕೋಬಹುದು. ಇಲ್ಲಿ AC ಪಕ್ಕ ವರ್ಕ್ ಆಗ್ತಿದೆ, ರೆಡಿ ಮಾಡಿಸಿದ್ದೀನಿ. AC ಮಾತ್ರ ಸಖತ್ತಾಗಿ ವರ್ಕ್ ಆಗುತ್ತೆ. 2013 ಮಾಡಲು ಪಲ್ಸ್ ಇದೆ. 1,38,192 ರನ್ ಆಗಿದೆ. 2013 ಟಾಪ್ ಎಂಡ್ಗೆ 8,10,000 ಏನೋ ಇತ್ತು. ಕಾರ್ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು 2013 ಮಾಡಲು 1.5 ಲೀಟರ್ ಡೀಸೆಲ್ ಇಂಜಿನ್ ಇದು. 63 bhp, 160 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. 5 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್. ಈ ಟಾಪ್ ಎಂಡು ಆವಾಗ 8,10,000 ಇತ್ತು. ಅದು 2013 4 ಮ್ಯಾಗ್ ವೀಲು, ಫ್ರಂಟ್ ವೀಲ್ ಡ್ರೈವ್ ಇದು. ಆಮೇಲೆ ಫ್ರಂಟ್ ಡಿಸ್ಕ್ ಬರುತ್ತೆ, ಬ್ಯಾಕು ಡ್ರಮ್ಮು. ಮೈಲೇಜ್ ಬಂದುಬಿಟ್ಟು 23 ಕಂಪ್ನಿಯವ್ರು ಹೇಳ್ತಾರೆ, ಬಟ್ 20 ಪಕ್ಕ ಬಂದೇ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 154 mm. ರನ್ ಮಾಡ್ತಾ ಇರ್ತೀನಿ ಅಂದರೆ ಡೀಸೆಲ್ ಗಾಡಿ ತಗೊಳ್ಳಿ, ಇಲ್ಲ ಅಂದರೆ ಪೆಟ್ರೋಲ್ ಗಾಡಿ. ಎಲ್ಲ ತಿಂಗಳಿಗೋ 15 ದಿನಕ್ಕೂ ಒಂದ್ಸರಿ ತೆಗಿತೀನಿ ಅಂದರೆ ಪೆಟ್ರೋಲ್ ಗಾಡಿ ತಗೊಳ್ಳಿ. ಬೆಸ್ಟ್ ಯಾವುದಾದ್ರೂ ಗಾಡಿ ಅಂದಮೇಲೆ ಓಡ್ತಾ ಇರಬೇಕು. ಸೌಂಡ್ ಇಂಜಿನ್ ನಾಯ್ಸ್ ಕೇಳಿ ಸಾಕಾಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋ ಬೇಕಾದರೆ ಸಬ್ಸ್ಕ್ರೈಬ್. ಬರೀ 2 ಸಬ್ಸ್ಕ್ರೈಬಲ್ಲಿ ಓಡ್ತಾ ಇದೆ ಗಾಡಿ. 2 ಸಬ್ಸ್ಕ್ರೈಬರ್ ಇದ್ದರೂ ಇದು 3ನೇ ವೀಡಿಯೋ ಮಾಡಿದ್ದೀನಿ. ಓಕೆ, ಬಾಯ್ ಬಾಯ್, ಸಿ ಯು ಗಾಯ್ಸ್. ಮತ್ತೆ ಭೇಟಿ ಆಗೋಣ.